ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ನಿನ್ನೆಯಿಂದ ಇನ್ಫ್ಯಾಕ್ಟ್ ಮೊನ್ನೆ ರಾತ್ರಿಯಿಂದ ಬಂದಂಥ ಅಪ್ಡೇಟ್ಸ್ಗಳು IPL ರಿಲೇಟೆಡ್ ವಿಡಿಯೋನೇ ಮಾಡೋದಕ್ಕೆ ಆಗಿಲ್ಲ. ಹೌದು, ಸಿಕ್ಕಾಪಟ್ಟೆ ಶಾಕಿಂಗ್ ಬ್ರೇಕಿಂಗ್ ಅಪ್ಡೇಟ್ಸ್ಗಳೆಲ್ಲ ಬಂದ್ಬಿಟ್ಟು ನೆನ್ನೆ ಅಂತೂ ಮ್ಯಾಚ್ ನಡೀತಿದ್ದಂಥ ಟೈಮಲ್ಲಿ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೊತ್ತಿರೋದನ್ನೇ ಡ್ರೇರರ್ಸು ಏನು ಮಾಡಿದ್ದಾರೆ ಅಂತ ಆ್ಯಂಡ್ ಫ್ಯಾಫ್ ಡ್ಯೂ ಪ್ಲೆಸಿಸ್ ಕೂಡ ಏನು ಮಾಡಿದ್ದಾರೆ ಅಂತ ಏನು ಸ್ಪೆಷಲ್ ಆಗಿ ಏನು ಹೇಳಬೇಕಾಗಿಲ್ಲ. ಬಟ್ ಆದ್ರೂ ಹೇಳಲೇಬೇಕು, ಕರ್ತವ್ಯ. ಫ್ಯಾಫ್ ಡ್ಯೂ ಪ್ಲೆಸಿಸ್ ಅವರು ಈ ಸೀಸನ್ ಬರ್ತಾ ಇಲ್ವಂತೆ ಆಕ್ಷನಿಂದ ವಿಡ್ರಾ ಮಾಡ್ಕೊಂಡಿದ್ದಾರೆ. ರೀಸನ್ ಕೂಡ ಕೊಟ್ಟಿದ್ದಾರೆ ಏನಕ್ಕೆ ವಿಡ್ರಾ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಮುಂದೆ ನಾನು IPLಗೆ ಬರ್ತೀನಾ ಬರೋದಿಲ್ವಾ ಅನ್ನೋದ್ರ ರಿಲೇಟೆಡ್ ಕೂಡ ಕ್ಲಾರಿಟಿನ ಕೊಟ್ಟಿದ್ದಾರೆ. ಫ್ಯಾಫ್ ಡ್ಯೂ ಪ್ಲೆಸಿಸ್ ಡೆಲ್ಲಿ ಕ್ಯಾಪಿಟಲ್ಸಿಂದ ಬಿಡ್ತಾ ಇದ್ದಂಗೆ ಈ ಕಡೆಯಿಂದ ನಾವು ಆಕ್ಷನಲ್ಲಿ ಇರ್ತಾರೆ ಅಂತ ಅನ್ಕೊಂತಿದ್ವಿ ಆ್ಯಂಡ್ ಅನ್ಸೋಲ್ಡ್ ಆಗುವಂಥ ಸಾಧ್ಯತೆ ಇದೆ ಅಂತಲೂ ಕೂಡ ನಾನು ಹೇಳಿದ್ದೆ ನಿಮಗೆ. ಸೊ ಏನೋ ಆ ಥರ ವೈಬ್ ಅವ್ರಿಗೂ ಕೂಡ ಫೀಲ್ ಆಗಿರ್ಬೋದು. ಅನ್ಸೋಲ್ಡ್ ಆಗೋದಕ್ಕಿಂತ ಇನ್ನೊಂದು ಸ್ವಲ್ಪ ಬೆಟ್ರಾಗಿ ಬಂತು ಅಂತಂದರೆ ಇನ್ನೊಂದು ಸ್ವಲ್ಪ ಬೆಟ್ರಾಗೆ ಅಕ್ರಾಸ್ ಆಲ್ ಫಾರ್ಮೆಟ್ಸ್ ಅಂದರೆ ಎಲ್ಲ ಲೀಗ್ಗಳಲ್ಲೂ ಈಚೆಗಡೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಅಂತಂದರೆ ಮತ್ತೆ IPLಗೆ ಬಂತು ಅಂತಂದರೆ ಮತ್ತೆ ಪಿಕ್ ಆಗ್ಬೋದು. ನಾನು ಈ ಸೀಸನ್ ಹೋಯ್ತು ಅಂದರೆ ಅನ್ಸೋಲ್ಡ್ ಆಗೋ ಸಾಧ್ಯತೆ ಇದೆ ಅಂತ ಅವ್ರಿಗೂ ಅನಿಸಿರ್ಬೋದು. ಅದಕ್ಕೋಸ್ಕರ ಅವರು ಅನ್ಸೋಲ್ಡ್ ಆಗೋಗ್ಬಿಡ್ತು ಅಂದರೆ 14 ವರ್ಷ ಲೆಗೆಸಿ ಇಟ್ಕೊಂಡಿರುವಂಥ ಪ್ಲೇಯರು IPLಲ್ಲಿ ಅಷ್ಟು ಫ್ರಾಂಚೈಸಿಗೆ ಆಡಿರುವಂಥ ಪ್ಲೇಯರು ಅಂದರೆ CSKಗೆ RCBಗೆ ಹೆವಿ ಆಡಿರುವಂಥ ಪ್ಲೇಯರು ದೊಡ್ಡ ಫ್ರಾಂಚೈಸಿಗೆ ಇವರು ಅನ್ಫೋಲ್ಡ್ ಆಗೋಗ್ಬಿಡ್ತು ಅಂತಂದರೆ ಒಂಥರ ಮರ್ಯಾದೆ ಇಲ್ದಂಗೆ ಆಗೋಗ್ಬಿಡ್ತದೆ. ಅದಕ್ಕೋಸ್ಕರ ಅವರು ಒಂಥರ ಯೋಚನೆ ಮಾಡಿ ಏನು 2 ಕೋಟಿಗೆಲ್ಲ ಹೋಗ್ಬೇಕಾ, ಅದ್ರ ಬದಲು ಈಚೆ ಬೇರೆ ಬೇರೆ ಲೀಗ್ಗಳನ್ನ ಆಡೋಣ ಅಂತ ಯೋಚನೆ ಮಾಡ್ಬಿಟ್ಟು ಇವಾಗ PSLನ ಪ್ರಿಫರ್ ಮಾಡಿದರೆ IPLನ ಹಿಂದಿಟ್ಟು ಮುಂದೆ ಹೇಳ್ತಾ ಇದ್ದಾರೆ ಅವರು. PSL ಅಂದರೆ IPLಗೆ ಮರ್ಯಾದೆ ಇಲ್ಲ ಅಂತಲ್ಲ, ಅಥವಾ ಇವರು ಹೈಡ್ ಇಟ್ಬಿಟ್ಟಿದ್ದಾರೆ PSL ದೊಡ್ಡ ಇದ್ರ ಥರ ಟ್ರೀಟ್ ಮಾಡಿದ್ರೆ ಅಂತ ಅಲ್ಲ. ಯಾಕಂದರೆ IPLೇ ದೊಡ್ಡದು PSLಗಿಂತ. ಇಲ್ಲಿ IPLಲ್ಲಿ ಅನ್ಸೋಲ್ಡ್ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇರೋದ್ರಿಂದ ಅವ್ರೇನು ಹೇಳ್ಕೊಂಡಿಲ್ಲ ಅನ್ಸೋಲ್ಡ್ ಆಗ್ತೀನಿ ಅಂತ. ಬಟ್ ನಮಗೆ ಗೊತ್ತು ಈ ಸಲ ಆಕ್ಷನ್ಗೆ ಬಂದವರು ಅನ್ಸೋಲ್ಡ್ ಆಗುವಂಥ ಜಾಸ್ತಿನೇ ಪಾಸಿಬಿಲಿಟಿ ಇದೆ ಅಂತ. ಅದಕ್ಕೋಸ್ಕರ ಅವರು ಈ ಸೀಸನು ಮಾತ್ರ ಬರೋದಿಲ್ಲ, ಮತ್ತೆ ಬರ್ತೀನಿ, ಇಟ್ಸ್ ನಾಟ್ ಎ ರಿಟೈರ್ಮೆಂಟ್ ಫ್ರಮ್ IPL ಅಂತ ಆ ಒಂದು ಪೋಸ್ಟಲ್ಲಿ ಅವರು ಪಕ್ಕ ಹೇಳಿದರೆ. ಇದು ರಿಟೈರ್ ಆಗ್ತಾ ಇಲ್ಲ, ನನ್ನ ಫ್ರಾಂಚೈಸಿಗಳಿಗೆ ಅಂದರೆ ಗೊತ್ತಿಲ್ಲ ಏನೇನಾಗುತ್ತೋ ಅಂತ. ಲಾಸ್ಟ್ ಸೀಸನೇ ಲಾಸ್ಟ್ ಆಗಿರ್ಬೋದು, ಮತ್ತೆ ಅಪ್ಕಮಿಂಗ್ ಸೀಸನ್ ಅವ್ರು ಬರೋದೇ ಇದ್ರೂ ಇಲ್ಲ, ಹೇಳೋದಕ್ಕಾಗೋದಿಲ್ಲ. ಅಫಿಷಿಯಲಿ ರಿಟೈರ್ಮೆಂಟ್ ಅಂತ ಕೂಡ ಅವ್ರು ಹೇಳಿಲ್ಲ. ಅಕ್ರಾಸ್ ಆಲ್ ಫಾರ್ಮೇಟ್ಸು ಅಂದರೆ ಅಕ್ರಾಸ್ ಆಲ್ ಲೀಗ್ಸು ಈಚೆ ಕಡೆ ಎಲ್ಲ ಆಡ್ತೀನಿ, IPLನ ಈ ಸೀಸನು ಆಡೋದಿಲ್ಲ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಸೊ ಓಕೆ, ವೆಲ್ ಆ್ಯಂಡ್ ಗುಡ್. ಯೋಚನೆ ಮಾಡಿದರೆ ಅನ್ಸೋಲ್ಡ್ ಆಗೋದಕ್ಕಿಂತ ಈ ಥರ ಒಂದು ನಿರ್ಣಯನ ತೊಗೊಂತು ಅಂದರೆ PSL ಆಡ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಆಡ್ಬಿಟ್ಟು ಬೆಟ್ರಾಗಿ ಬಂತು ಅಂದರೆ ನೆಕ್ಸ್ಟ್ ವರ್ಷ ಇನ್ನೂ ಮರ್ಯಾದೆ ಅನ್ನೋದು ಖಂಡಿತ ಇದ್ದೇ ಇರುತ್ತೆ. ನೋಡೋಣ ನೆಕ್ಸ್ಟ್ ಸೀಸನ್ ಬರ್ತಾರಾ ಬರೋದಿಲ್ಲ ಆಕ್ಷನ್ಗೆ ಅಂತ. ಸೊ ಓಕೆ, ಇನ್ನೂ ಒಂದು ಅಪ್ಡೇಟ್ ಬಂದ್ಬಿಟ್ಟು ಆ್ಯಂಡ್ರೂ ರಸಲ್ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗುರು, ಈ ಥರ ಒಂದು ಶಾಕಿಂಗ್ ಸ್ಟೇಟ್ಮೆಂಟ್ ಬರುತ್ತೆ ಅಂತ. ನೆನ್ನೆ ಡ್ರೇರರ್ಸ್ ಬರ್ತಾರೆ KKR ಅಫಿಷಿಯಲ್ ಸೈಟಲ್ಲಿ ಬಂದ್ಬಿಟ್ಟು, ಇಲ್ಲ ಗುರು ರಿಟೈರ್ ಆಗ್ತಾ ಇದ್ದೀನಿ ನಾನು ಅಂತ ಹೇಳ್ಬಿಡೋದ ಪಟ್ಟಣಂಗೆ. ಇಲ್ಲಿ ನೋಡ್ತೋ ಅಂದರೆ ಎಲ್ಲರೂ RCBಗೆ ಬರ್ತಾರೆ, RCB ಬಿಡ್ ಮಾಡ್ತಾರೆ, CSK ಬಿಡ್ ಮಾಡ್ತಾರೆ. CSK ಅಂತ ಎಲ್ಲ ಅಜ್ಜಿ ಜರ್ಸಿ ಎಲ್ಲ ಜರ್ಸಿನೂ ಓಡಾಡ್ತಿದ್ದೋ. ರಸಲ್ ಅವರ ಮೈ ಮೇಲೆ ಎಲ್ಲ ಕಲರ್ ಜರ್ಸಿನೂ ಓಡಾಡ್ತಾ ಇದ್ದೋ. IPL ಇರೋವಂಥವ್ರ ಜರ್ಸಿಗಳೆಲ್ಲ ಓಡಾಡ್ತಾ ಇದ್ದೋ. ನಾವು ಅಂದ್ಕೊಂಡಿದ್ವಿ ಬೈಬ್ಯಾಕ್ ಮಾಡ್ಕೊತಾರೆ KKR ಅವರು ಅಂತ ಅಂದ್ಕೊಂಡಿದ್ವಿ. ಏನು 13 ಕೋಟಿಗೆ ಹೋಗಿದ್ರು, ಒಂದು 10 ಕೋಟಿ ಅರೌಂಡ್ ತೊಗೊಬೋದು ವಾಪಸ್ಸು ಅಂತ ಅಂದ್ಕೊಂಡಿದ್ವಿ. ಬಟ್ ಅವರೇ ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ, ಇಲ್ಲ ನಾನು ಒಂದು ಬಿಗ್ ಡಿಸಿಷನ್ ಮಾಡಿದ್ದೀನಿ, ನಾನು ರಿಟೈರ್ಮೆಂಟ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಹರಿದಾಡ್ತಾ ಇತ್ತು ಅಂತ. ಯಾವುದಾದೋ ಜರ್ಸಿಗಳು ಎಲ್ಲ ಟೀಮ್ಗಳ ಜರ್ಸಿನೂ ಕೂಡ ಆಗ್ತಾ ಇದ್ರು, ನನಗೆ ನೋಡ್ತಾ ಇದ್ದೆ. ಬಟ್ ಅದು ಯಾವುದು ಸೂಟ್ ಆಗಲ್ಲ ಡ್ರೇರರ್ಸಿಗೆ. ಸೂಟ್ ಆಗೋದೊಂದೇ KKR ಜರ್ಸಿ ಅಷ್ಟೇ. ಅಂದರೆ ಆ ಒಂದು ಲಾಯಲ್ಟಿನ ಅವರು ಕೂಡ ಇಟ್ಕೊಂಡಿದ್ರು. 12 ವರ್ಷ ಅವರು ಕೂಡ ಈ ಒಂದು ಲೆಗೆಸಿನ ಮೇಂಟೈನ್ ಮಾಡ್ಕೊಂಡು ಬಂದಿದ್ರು. ಯಾವ ರೀತಿ ಫ್ಯಾಫ್ ಡ್ಯೂ ಪ್ಲೆಸಿಸು CSKಗೆ ಆಡ್ಕೊಂಡು ಬಂದಿದ್ರು ಅಂದರೆ ಅವ್ರು ಒಂದೇ ಫ್ರಾಂಚೈಸಿಗೆ ಆಡಿದ್ದಾರೆ, ಇವರು ಒಂದು 3 ಫ್ರಾಂಚೈಸಿಗೆ ಆಡಿದ್ದಾರೆ, ಅಷ್ಟೇ ಡಿಫ್ರೆನ್ಸು. ಬಟ್ ಅಲ್ಲಿ ಲಾಯಲ್ಟಿ ಅನ್ನೋದನ್ನ ಇಟ್ಕೊಂಡಿದ್ದಾರೆ ಖಂಡಿತ. ಫ್ಯಾಫ್ ಡ್ಯೂ ಪ್ಲೆಸಿಸ್ ಬಗ್ಗೆ ಹೇಳಬೇಕು ಅಂತಂದರೆ, ಫ್ಯಾಫ್ ಡ್ಯೂ ಪ್ಲೆಸಿಸ್ ಅವರು ಪೋಸ್ಟ್ ಹಾಕಿದ್ದಾರೆ. 20 ಪೋಸ್ಟ್ನ ಅಂದರೆ 20 ಫೋಟೋಗಳನ್ನ ಅದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಒಂದು ಪೋಸ್ಟ್ ಹಾಕಿದ್ದಾರೆ. ಅದರಲ್ಲಿ 10 ಫೋಟೋ ನಮ್ಮ RCBದೇ ಇದೆ, ಇನ್ನು ಮಿಕ್ಕಂಥದ್ದು CSKದು, ಜೊತೆಗೆ ಡೆಲ್ಲಿ ಕ್ಯಾಪಿಟಲ್ಸ್ ಲಾಸ್ಟಾಗಿ ಒಂದೇ ಒಂದು ಫೋಟೋ ಹಾಕಿದ್ದಾರೆ. ಇನ್ನು ಮಿಕ್ಕಿದ್ದು CSKದು 9 ಫೋಟೋ ಇತ್ತು ಅಂದರೆ 10 ಫೋಟೋ ನಮ್ಮ RCBದೇ ಇದೆ ಮಗ. ನೋಡಿ, CSKಗೆ ಟ್ರೋಫಿ ಗೆದ್ದಿರೋದು ಅದು ಇದು ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಹಾಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಅವ್ರು ಟ್ರೋಫಿನೇ ಗೆದ್ದಿಲ್ಲ ನಮ್ಮ RCBಗೆ. ಅಲ್ಲಿ ಅವರಷ್ಟು ಟ್ರೋಫಿಗೂ ಕೂಡ ಗೆದ್ದಿದ್ದಾರೆ. CSKಗೆ 9 ಫೋಟೋ ಹಾಕಿದ್ದಾರೆ, ನಮ್ಮ RCBಗೆ ಟ್ರೋಫಿನೇ ಗೆದ್ದಿಲ್ಲ. ಬಟ್ ಆದರೂ 10 ಪೋಸ್ಟ್ ಹಾಕಿದ್ದಾರೆ ಅಂತ ಅಂದರೆ RCBಯ ಒಲವು ಖಂಡಿತ ಫ್ಯಾಫ್ ಡ್ಯೂ ಪ್ಲೆಸಿಸ್ಗಂತೂ ಖಂಡಿತ ಇದ್ದೇ ಇದೆ. ಆ್ಯಂಡ್ ಈ ಕಡೆಯೂ ಕೂಡ ಲಾಯಲ್ಟಿನ ತೋರಿಸೋದು ಡ್ರೇರರ್ಸು. ಬೇರೆ ಯಾವುದೇ ಟೀಮು ಸೂಟ್ ಆಗಲ್ಲ ನನಗೆ, KKR ಜರ್ಸಿ ಮಾತ್ರ ನನಗೆ ಸೂಟ್ ಆಗೋದು ಅಂತ. ಆ್ಯಂಡ್ ವೆಂಕಿ ಮೈಸೂರ್ ಜೊತೆಗೆ ಶಾರುಖ್ ಖಾನ್ ಜೊತೆಗೆ ಚರ್ಚೆನ ನಡೆಸಿದಾರಂತೆ. ಸೊ ಅವ್ರು ಹೇಳಿದ್ರಂತೆ, ಇಲ್ಲ ನೀನು KKRಲ್ಲೇ ಇರಬೇಕು, KKRಲ್ಲಿ ಬೇರೆ ಒಂದು ಆಸ್ಪೆಕ್ಟಲ್ಲಿ ಇರಬೇಕು ನೀನು ಅಂತ ಹೇಳ್ಬಿಟ್ಟು ಅವ್ರಿಗೆ ಪವರ್ ಕೋಚ್ ಅನ್ನೋ ಒಂದು ಪೊಸಿಷನ್ನ ಕೊಟ್ಟಿದ್ದಾರೆ ಗುರು. ಪವರ್ ಕೋಚ್, ಹೆಡ್ ಕೋಚ್ ಕೇಳಿದ್ದೀವಿ, ಬ್ಯಾಟಿಂಗ್ ಕೋಚ್ ಕೇಳಿದ್ದೀವಿ, ಬೌಲಿಂಗ್ ಕೋಚ್ ಕೇಳಿದ್ದೀವಿ, ಪವರ್ ಕೋಚ್ ಅಂತೆ. ಹೌದು ಗುರು, ಪವರ್ ಪ್ಲೇಯರ್ಗೆ, ಪವರ್ ಸ್ಟ್ರೋಕರ್ಗೆ, ಅಜ್ಜಿ ಡೆತ್ತಲ್ಲಿ ಬಂದ್ಬಿಟ್ಟು ಹಾವಳಿ ಮಾಡುವಂಥವ್ರಿಗೆ
ಅವಳಿಗೆ ಮಾಡ್ತಿದ್ದಂಥ ರಜಲ್ಗೆ ನೋಡಿ ಎಂತೆಂಥ ಮೆಮೊರೀಸ್ ರಜಲ್ ಕ್ರಿಯೇಟ್ ಮಾಡಿರುವಂಥದ್ದು. ನಾವು ಆರ್ ಸಿ ಬಿ ಮೇಲೆ ಇನ್ನೂ ನೆನಪಿದೆ ಗುರು, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅನ್ಬಿಲೀವಬಲ್ ಮ್ಯಾಚು. ಟಿಮ್ ಸೌದಿ ಜೊತೆಗೆ ಮಾರ್ಕಸ್ ಸ್ಟಾಯ್ನಿಸು, ಇನ್ನೊಬ್ರು ಯಾರೋ ಬೌಲರ್ ನೆನಪಿಲ್ಲ ನನಗೆ, ಸಿರಾಜ್ ಇರ್ಬೇಕಂತ ಅನ್ಸುತ್ತೆ, 2018 ಅನ್ಸುತ್ತೆ. ನಾಯಿ ಚಚ್ಚಿದಂಗೆ ಚಚ್ಚಿರ್ತಾರೆ ಹಾಕ್ಕೊಂಡು, ಗೆದ್ದೇ ಬಿಟ್ವಿ ಆರ್ ಸಿ ಬಿ ಅಂತ ಅಂದ್ಕೊಂಡಿರ್ತೀವಿ. ಅಂಥ ಮ್ಯಾಚ್ನ ನಾವು ನೋಡೇ ಇಲ್ಲ ಗುರು, ಅಂಥ ಮ್ಯಾಚ್ನ ನೋಡೇ ಇಲ್ಲ. ಸೈಕ್ ಮ್ಯಾಚ್ ಮಾತ್ರ ನಾಯಿ ಪೀಡಿ ಚಚ್ಬಿಟ್ಟಿದ್ರೆ ಹಂಗೆ ಹಾಕ್ಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಹಂಗೆ ಆ ರೇಂಜಿಗೆ ಸ್ಟ್ಯಾಟ್ಸ್ ಇದೆ ಡ್ರೇರಸ್ತು. ಆರ್ ಸಿ ಬಿ ಅಗೇನ್ಸ್ಟ್ ಅಂತೂ ಕೇಳಂಗೇ ಇಲ್ಲ, ಹಂಗೆ ಧ್ವಂಸ ಮಾಡಿ ಇಡ್ತಾಯಿದ್ರು ಒಂದು ಜಮಾನದಲ್ಲಿ. ಸೊ ಅವ್ರು ಹೇಳಿದ್ದು ಇಷ್ಟನೇ, ಪೀಪಲ್ಲು ಅಂದರೆ ಜನಗಳು ಯಾವ ಥರ ಕೇಳಬೇಕು ಅಂತಂದರೆ ಯಾಕೆ ರಿಟೈರ್ ಆದೆ ಅಂತ ಕೇಳಬೇಕು. ಇವಾಗ ನಾವು ಕೇಳ್ತಾ ಇದ್ದೀವಲ್ಲ, ನಾವು ಎಕ್ಸ್ಪೆಕ್ಟೇ ಮಾಡಲ್ಲ ಡ್ರೇರಸ್ ರಿಟೈರ್ ಆಗ್ತಾರೆ ಅಂತ. ಹಿಂಗೆ ಕೇಳಬೇಕು. ಜನ ಬಂದ್ಬಿಟ್ಟು ನೀನು ಯಾಕೆ ಗುರು ಆಡ್ತಾ ಇದೆಯಾ, ಬೇಗ ರಿಟೈರ್ಮೆಂಟ್ ತಗೋಬೇಕಿತ್ತು ತಾನೆ, ಮುಂಚೆನೇ ರಿಟೈರ್ ಆಗಬೇಕಿತ್ತು ತಾನೆ ಅಂತ ಕೇಳೋಕೆ ಹೋಗ್ಬಾರ್ದು ಜನ. ಆವಾಗಲೇ ರಿಟೈರ್ ಆಗಬೇಕು ಅಂತ ಇವರು ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತಾರೆ. ಬಟ್ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವರು ರಿಟೈರ್ ಆಗ್ತಾರೆ ಅಂತ. ಸಿಕ್ಕಾಪಡೆ ಸ್ಟ್ರಾಂಗ್ ಮೆಮೊರೀಸ್ ಗುರು ಡ್ರೇರಸ್ದಂತೂ. ಫ್ಯಾಫ್ ಡು ಪ್ಲೆಸಿಸ್ ಫಾರ್ ದಟ್ ಮ್ಯಾಟ್ರ್ ಒಂದು ರೇಂಜಿಗೆ ರಿಟೈರ್ಮೆಂಟ್ ಅಂತ ಅಂದ್ಕೊಳ್ಳಿ, ಬಟ್ ಅಫಿಷಿಯಲಿ ಕನ್ಫರ್ಮ್ ಮಾಡಿಲ್ಲ ರಿಟೈರ್ ಆಗ್ತಿದ್ದೀನಿ ಅಂತ. ಬರ್ಬೋದು ಆಪ್ಷನ್ಗೆ ನೆಕ್ಸ್ಟ್ ಸೀಸನು, ಬಟ್ ಅವ್ರದ್ದು ಕೂಡ ಒಂದು ರೇಂಜಿಗೆ ಲಾಸ್ಟ್ ಆಗಿದೆ ಅಂತ ಅಂದ್ಕೊಳ್ಳಿ. ವಾಟ್ ಮೆಮೊರೀಸ್ ಗುರು. ಫ್ಯಾಫ್ ಡು ಪ್ಲೆಸಿಸ್ ಕ್ರಿಯೇಟ್ ಮಾಡಿದ್ರು. 14 ವರ್ಷ ಲೆಗೆಸಿ, 12 ವರ್ಷ ಲೆಗೆಸಿ ಇವ್ರದ್ದು ಡ್ರೇರಸ್ತು, ಒಂದೇ ಟೀಮಲ್ಲಿ ಅದನ್ನು. ಸೊ ಇವರೆಲ್ಲ ಐ ಪಿ ಎಲ್ ಬೆಳವಣಿಗೆಗೆ ಕಾರಣರಾದಂಥ ಪ್ಲೇಯರ್ಗಳು. ಐ ಪಿ ಎಲ್ಲು ಹಂಗೆ ಪಟ್ಟಣಂಗೆ ಬೆಳೆದ್ಬಿಡ್ತು ಅಂತ ಅಲ್ಲ, ಹೌದು ಒಂದು ಮೇಯ್ನ್ ಲೀಗ್ ಆಗಿದ್ರು ಕೂಡ ಇಂತಿಂಥ ಪರ್ಫಾರ್ಮೆನ್ಸು, ಇಂತಿಂಥ ಪ್ಲೇಯರ್ಸ್ಗಳು ಇದ್ದಿದ್ದರಿಂದನೇ ಐ ಪಿ ಎಲ್ ಈ ರೇಂಜಿಗೆ ಬೆಳೆದಿರೋವಂಥದ್ದು. ಮೆಚ್ಕೊಳ್ಳೇಬೇಕು ಡ್ರೇರಸ್ಸು ಐ ಪಿ ಎಲ್ಗೆ ಕಾಂಟ್ರಿಬ್ಯೂಟ್ ಮಾಡಿರೋದನ್ನ. ಇನ್ನೇನು ಹೇಳೋಕ್ಕಾಗತ್ತೆ, ಐ ಪಿ ಎಲಲ್ಲಿ ಡ್ರೇರಸ್ಸು ಕೆ ಕೆ ಆರ್ ಜೊತೆ ಉಳ್ಕೊತಾರೆ ಸಪೋರ್ಟ್ ಸ್ಟಾಫ್ ಆಗಿ. ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.